ತರ ಒಂದ್ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ದೇವ್ರ ಹತ್ರ ಡೈಲಿ ಕೇಳ್ಕೊಳ್ತಾ ಇದ್ದೆ. ಅಂತ ಹುಡುಗಿ ನನ್ ಕಣ್ಮುಂದೆನೆ ಓಡಾಡ್ತಾ ಇರ್ಬೇಕಾದ್ರೆ ಲವ್ ಆಗದೆ ಇರತ್ತಾ? ಏನು ನನ್ನ ಜೊತೆ ಮಾತಾಡ್ತೀವಲ್ಲ ಎದ್ದೋಲ್ಲ? ಹೋಗು. ಶಬಾಷ್. ಹೊಡೆದ ಕಣೋ ಫ್ರೆಂಡ್ಗೆ ಮೆಟ್ನಲ್ಲಿ ಇಲ್ಲ ಹೊಸ ಶೇರ್ ಇಟ್ ಬಂತು ಅಂತ ಹಳೆ ಬ್ಲೂಟೂತ್ ಮರಿಬಾರ್ದು. ಅವಳು ಯಾವಳು ನೆನ್ನೆ ಮೊನ್ನೆ ಬಂದವಳು ನಂಗೆ ಬಹಳ ಇಂಪಾರ್ಟೆಂಟ್ ಆಗ್ಬಿಟ್ಲು ಅಲ್ವಾ? ನಿನ್ನೆ ಮೊನ್ನೆ ಬಂದವಳಲ್ಲ, ನನ್ನ MBA ಕ್ಲಾಸ್ಮೇಟ್. ಹಳೆ ಪುಸ್ತಕದಲ್ಲಿ ಮಡಿಚಿಟ್ಟು ಮರಿತ ನವಿಲುಗರಿ. ಆಗಬಹುದು ಆಗಬಹುದು. ಎಸ್, ಕಾಲೇಜ್ ಡೇಸ್ ಅಲ್ಲೂ ಕೂಡ ನನಗೆ ಶ್ರುತಿ ಕಂಡ್ರೆ ಇಷ್ಟ ಇತ್ತು. ಆದ್ರೆ ಅವಾಗ ಮೂವ್ ಮಾಡಕ್ ಆಗಿರ್ಲಿಲ್ಲ. ನಾನ್ ಬೇರೆ ಕಮಿಟ್ ಆಗಿದ್ನಲ್ಲ. ಅದೇ ಎಕ್ಸು ನನ್ನ ಅಂಜು ಜೊತೆ. ಓಹೋ, ಇನ್ನು ಎಕ್ಸ್ ಕೈ ಕೊಟ್ಲು ಅಂತ ವೈ ಜೊತೆ ತಗಲಾಕೊಂಡಿದೀಯ. ಸೊ ಬೇಸಿಕಲಿ ವೆನ್ ಎಕ್ಸ್ ಟೆನ್ಸ್ ಟು 0 ವೈ ಟೆನ್ಸ್ ಟು ಇನ್ಫಿನಿಟಿ. ನಿನ್ನ ಆಲ್ಜಿಬ್ರಿಕ್ ಈಕ್ವೇಷನ್ ಆಗಿದೆ ಈಗ. ದೂರದಿಂದ ನೋಡಿ ಸ್ಮೈಲ್ ಮಾಡ್ತಾಳೆ, ಇನ್ನ ಪಕ್ಕಕ್ ಬಂದ್ ಕೂತಿಲ್ಲ ಮಗ. ಏನು ಹಾಗಂದ್ರೆ? ಆಗ್ಲಿಂದ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸ್ತಾನೆ ಇದೀನೋ, ಇನ್ನ ಒಂದ್ ಮೆಸೇಜ್ಗೂ ರಿಪ್ಲೈನೇ ಮಾಡಿಲ್ಲ. ಏನಂತ ಅರ್ಥನೇ ಆಗ್ತಾ ಇಲ್ಲಪ್ಪ. ರಿಪ್ಲೈನೇ ಇಲ್ವಾ? ಯಾಕೆ ಹೇಳು? ಯಾಕೆಂದ್ರೆ ಅವಳು ರಿಪ್ಲೈ ಮಾಡಕ್ ಇಷ್ಟ ಇಲ್ಲ ಅದಕ್ಕೆ. ನೋಡ, ಮದುವೆಗೂ ಮುಂಚೆ ಹನಿಮೂನ್ ಕಾಟೇಜ್ ಬುಕ್ ಮಾಡೋ ಈ ಜನರೇಷನ್ ಅಲ್ಲಿ ನೀನ್ ಇದ್ಯಾವುದೋ ಆನ್ಲೈನ್ ರಿಪ್ಲೈ ಇಲ್ಲ ಅಂತ ಕಾಯ್ತಾ ಕೂತ್ಕೊಂಡ್ರೆ ಆ ಫಿಲ್ ನಿನ್ನೆ ಅವನ ಪಡಿಸ್ಕೊಂಡು ಹೋಗಿರ್ತಾನೆ. ಮೊದ್ಲು ಮಾಡೋದು ಮಾಡು. ಏನು? ನಿನಗೆ ಅವಳು ಕಂಡ್ರೆ ಇಷ್ಟ? ಡೌಟೇ ಇಲ್ಲ. ಅವಳಿಗೆ ನಿನ್ ಕಂಡ್ರೆ? ಅದು ನನಗ್ ಗೊತ್ತಿಲ್ಲ. ಗೊತ್ತು ಮಾಡ್ಕೋ, ಹೋಗಿ ಪ್ರಪೋಸ್ ಮಾಡು. ಲೇ, ಸಡನ್ ಆಗಿ ಹೋಗಿ ಪ್ರಪೋಸ್ ಮಾಡಕ್ ನೀವು ಮೀಟರ್ ಆಫ್ ಆಗತ್ತೋ? ಮೀಟರ್ ಆಫ್ ಏನಾರ ಅಪ್ಪನಾಗ ಎಣ್ಣ ಕೇಳ್ತಾ ಇದೀಯಾ? ಹೋಗ್ ಕೇಳು. ಅವಳು ಅಪ್ಕೊಂಡ್ರೆ ಖುಷಿಲಿ ಬಿಯರ್ ಕುಡಿಯೋಣ, ಇಲ್ಲ ದುಃಖದಲ್ಲಿ ವಿಸ್ಕಿ ಹೊಡೆಯೋಣ ಅಷ್ಟೇ. ಹೇ ಶ್ರುತಿ, ಗೆಸ್ ವಾಟ್? ಪ್ರಿಯಾ ರಿಸೈನ್ ಮಾಡ್ತೀಯಾಳಂತೆ. ಈಗ ರಮಣ್ಣ, ಲಾಸ್ಟ್ ಮಂತ್ ಕ್ಲೈಂಟ್ ಸೇಲ್ಸ್ ಫೈಲ್ ಎಲ್ಲಿದೆ? ಒಳಗಡೆ ಫೈಲ್ ರೂಮ್ ಅಲ್ಲಿ ಇದೆ ಮೇಡಮ್. He
ಈಸ್ ಆಲ್ ರೈಟ್. ಎವ್ರಿಥಿಂಗ್ ಸಿಮ್ಸ್ ಟು ಬಿ ಫೈನ್. ಡೋಂಟ್ ವರಿ ಸುಧಾ. ಯಾವುದೋ ವಿಚಾರಕ್ಕೆ ತುಂಬಾ ಟೆನ್ಷನ್ ಆಗಿದ್ದಾನೆ ಅನ್ಸುತ್ತೆ. ಅದಕ್ಕೆ ಫೀಟ್ಸ್ ಅಟ್ಯಾಕ್ ಆಗಿದೆ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಟೆನ್ಷನ್ ಆಗೋನಲ್ಲ ಇವನು. ಸಣ್ಣ ಹುಡುಗನಿಂದ ನೀನೇ ನೋಡಿದೀಯಲ್ಲ. ಹೀಗಾದಾಗ ನೀನ್ ಅವನ ಜೊತೆಲಿ ಇದ್ದೀಯನ್ನಮ್ಮ. ಹೌದು ಸರ್. ಆಕ್ಚುಲಿ ಏನಾಯ್ತು? ಯಾರೋ ನನ್ನ ಕರೆದಂಗಾಯ್ತು. ಹಿಂದೆ ತಿರುಗಿ ನೋಡಿದ್ರೆ ಗಣಿ ಫುಲ್ ಟೆನ್ಸ್ಡ್ ಆಗಿದ್ದ. ಅಂಡ್ ಸಡನ್ ಆಗಿ ಕೆಳಗ್ ಬಿದ್ಬಿಟ್ಟ. ಓಹೋ, ಏನಮ್ಮ ನೀನ್ ನಮ್ ಗಣಿ ಆಫೀಸಲ್ಲೇ ಕೆಲಸ ಮಾಡೋದಾ? ಹೌದು ಅಂಕಲ್. ಥ್ಯಾಂಕ್ಸ್ ಕಣಮ್ಮ. EEC ರಿಪೋರ್ಟ್ಗೆ ಹೇಳಿದೀನಿ, ನಮ್ಮ ಆಫೀಸ್ಗೆ ಬಂದಿರುತ್ತೆ. ಒಂದ್ಸರಿ ನೋಡ್ಕೊಂಡು ಬರೋಣ. ಲೆಟ್ ಮಿ ಚೆಕ್. ನೀನ್ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೋತಾ ಇರೋದು ಅವಶ್ಯಕ. ಆದ್ರೂ ಈ ತರ ಆಗಿದೆ ಅಂದ್ರೆ ನೀನೊಬ್ಬ ಡಾಕ್ಟ್ರಾ? ಬಡ್ಡಿ ಮಗ ಮೀಟ್ರಿಲ್ಲ ಅಂತೇಳಿ ಪ್ರಪೋಸ್ ಮಾಡಕ್ ಹೋಗೋನೆ ಗೊಳಿಸಿದ್ದ. ನನ್ನ ಮಗನ ನೀನ್ ಕೊಟ್ಟು ಡಬ್ಬ ಇದೆ ನಿಂದಾಗಿದ್ದು. ಫಸ್ಟ್ ಜಾಗ ಖಾಲಿ ಮಾಡು. ಹೋಗೋ. ಆಯ್ತು ಬಿಡಪ್ಪ, ಹೋಗ್ತೀನಿ. ಏನೇನ್ ನಡೆಸ್ತೀವಿ ನಡೆಸು. ಸೊ ಹೌ ಆರ್ ಯು ಫೀಲಿಂಗ್ ನೌ? ನನಗೇನಾಗಿದೆ? ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಮ್ಮ ಅಪ್ಪ ಮತ್ತು ಆ ಮೆಂಟ್ಲು ಡಾಕ್ಟ್ರು ಸುಮ್ನೆ ಓವರ್ ಆಗಿ ಆಡ್ತಾರೆ. ಬಟ್ ಥ್ಯಾಂಕ್ ಯು. ಕಮ್ ಆನ್, ಇಟ್ಸ್ ಆಲ್ ರೈಟ್. ಡಾಕ್ಟರ್ ಹೇಳಿದ್ರು ಏನೋ ಟೆನ್ಷನ್ ಮಾಡ್ಕೊಂಡೆ, ಅದಕ್ಕೆ ಅಟ್ಯಾಕ್ ಆಗಿದೆ ಅಂತ. ಏನಂತ ಟೆನ್ಷನ್? ಆ ತರ ಎಲ್ಲ ಏನಿಲ್ಲಪ್ಪ. ಆಫೀಸಲ್ಲಿ ಮಾಮೂಲಿ ಇರತ್ತಲ್ಲ, ಚಿಕ್ಕ ಪುಟ್ಟ ಟೆನ್ಷನ್ ಅಷ್ಟೇ. ಕಮ್ ಆನ್, ವರ್ಕ್ ಪ್ರೆಷರಾ? ಪ್ರೆಷರ್ ವರ್ಕ್ ಮಾಡೋ ಪಾರ್ಟಿನ ನೀನು? ನಿಜ ಹೇಳು, ಏನ್ ವಿಷಯ? ಹೇಳಿದ್ನಲ್ಲ ಏನಿಲ್ಲ ಅಂತ. ನನ್ನ ಹತ್ರ ಹೇಳ್ಕೊಳಲ್ವಾ? ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ನಥಿಂಗ್ ಸೀರಿಯಸ್. ನಿನ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನಾನ್ ಫೋರ್ಸ್ ಮಾಡಲ್ಲ. ಲೋ ಗಣಪತಿ, ಆಗಿದ್ದಾಗೋಗ್ಲಿ ಹೇಳ್ಬಿಡೋ. ಆಕ್ಚುಲಿ ಆಕ್ಚುಲಿ ಐ ಆಮ್ ಇನ್ ಲವ್ ವಿತ್ ಯು. ಕಾಲೇಜಲ್ಲೂ ನಿನ್ ಕಂಡ್ರೆ ಎಷ್ಟಾಯ್ತು, ಆದ್ರೆ ಅವಾಗ ಗೊತ್ತಲ್ಲ, ರಾಂಗ್ ಟೈಮಿಂಗ್. ನಿನ್ನ ಹಾಸ್ಪಿಟಲ್ ಎಲ್ಲ ಹುಡುಕಿ ನನಗೆ ಸಾಕಾಗೋಯ್ತು. ಹಲೋ ಅಂಕಲ್. ಹಾ ಅಂಕಲ್, ಶ್ರುತಿ ಸಿಕ್ಕಿದ್ಲು. 3rd ಫ್ಲೋರಿಗೆ ಬನ್ನಿ, 4th ರೂಮ್ ಆನ್ ದ ರೈಟ್. ಓಕೆ ಅಂಕಲ್, ಓಕೆ. ಇವರು ನಿನ್ ಕಸಿನಾ? ಇವರು ರಘು ಅಂತ. ಇಷ್ಟೇನಾ ನನ್ನ ಇಂಟ್ರೊಡಕ್ಷನ್? He's my fiancé. What happened to you? Nothing. ಇಲ್ಲಿದೆಯೇನಮ್ಮ? ನಾನು ಇಡೀ ಆಸ್ಪತ್ರೆ ಹುಡುಕ್ಬಿಟ್ಟೆ, ಒಬ್ರು ವಾರ್ಡ್ ನಂಬರ್ ಸರಿಯಾಗಿ ಹೇಳಿಲ್ಲ. ಇವನೇನಾ ನಿನ್ ಕೊಲಿಗೂ? ಹೆಂಗಿದ್ಯಪ್ಪ? ಈಗೆಲ್ಲ ಹುಷಾರಲ್ವಾ? ಪರವಾಗಿಲ್ಲ ಅಂದ್ರೆ ಮೊದಲು ಡಿಸ್ಚಾರ್ಜ್ ಮಾಡಿಸ್ಕೊಂಡ್ಬಿಡು. ಅಲ್ಲ, ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಆಸ್ಪತ್ರೆ ಬಿಲ್ ಕಟ್ಟೋ ದುಡ್ಡಲ್ಲಿ ಒಂದು ಮನೆ ಕಟ್ಬಿಡ್ಬೋದು, ಅಷ್ಟು ಚಾರ್ಜ್ ಮಾಡ್ತಾರೆ. ಮಗಳೇ, ಟೈಮ್ ಆಯ್ತು, ಹೊರಡೋಣವಾ? ಓಕೆ, ಬರ್ತೀನಪ್ಪ. ಬಾಯ್, ಟೇಕ್ ಕೇರ್. ಗಣಪತಿ, ನೀನ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದೆ. ಅಕರೆನ್ಸ್ ರೇಟ್ ಈಸ್ ಪ್ರೋಗ್ರೆಸಿಂಗ್. ಮೆಡಿಸಿನ್ ತಗೊಂಡ್ರು ಕಮ್ಮಿ ಆಗಿಲ್ಲ ಅಂದ್ರೆ ಅದಕ್ಕೆ ದೇರ್ ಈಸ್ ಅ ಸರ್ಜಿಕಲ್ ಪ್ರೊಸೀಜರ್. ಒಂದ್ ಚಿಕ್ಕ ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೇನಂತೆ, ವಾಸಿ ಆಗುತ್ತೆ ಅನ್ನೋ ಹಾಗಿದ್ರೆ ಖಂಡಿತ ಮಾಡಿಸೋಣ. ಏನ ಸರಿ ಹೋಗುತ್ತೆ ಅಂದ್ರೆ ಏನಾದ್ರೂ ಮಾಡಿ. ನೂರು ಚೂರಿನ ಗಾಜಾದೆನು ಒಲವಿನಲಿನು